ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ವತಿಯಿಂದ ಬಣದ ವತಿಯಿಂದ ಏನಿವತ್ತು ಕಾಮುಕ ಜಯಕುಮಾರ್ ಅವನನ್ನು ಬಂಧಿಸಿಲ್ಲ, 10 ದಿನ ಆದರೂ ಬಂಧಿಸಿಲ್ಲ. ಹಂಗಾಗಿ ನಾವು ಏನಿವತ್ತು ಕೂಡಲೇ ಬಂಧಿಸಬೇಕು, ಅವನ್ನ ಗಡೀಪಾರು ಮಾಡಬೇಕು, ಅವನ ಕಾಲ ಗುಂಡೊಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಆದರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಇವನು ಬಂಧಿಸಿಲ್ಲ, ಇಷ್ಟು ದಿನ ಆದರೂ ಯಾಕೆ ಬಂಧಿಸಿಲ್ಲ, ಅದ್ರ ಉದ್ದೇಶ ಏನು? ಹಿಡಿತೀವಿ ಅಂತ ಅಂದ್ಕೊಂಡಿದ್ದೀರಾ? ಯಾಕೆ ಅವನು ದೊಡ್ಡ ಪ್ರಭಾವಿನ? ಹಾಗಾಗಿ ದಯವಿಟ್ಟು ಇಂಥ ಕಾಮುಕರನ್ನ ಯಾವುದೇ ಮುಲಾಜಿಲ್ಲದೆ ಕೂಡಲೇ ಬಂಧಿಸಬೇಕು ಅಂತೇಳಿ ಎಸ್ಪಿಗೆ ಮನವಿ ಮಾಡಿದ್ದೇವೆ. 4 ರಿಂದ 5 ದಿನಗಳಿಗಾಗಿ ಅವಕಾಶ ಕೊಟ್ಟಿದ್ದೇವೆ. ಹಾಗಾಗಿ ಅವಕಾಶನ ನೀವು ದುರುಪಯೋಗ ಪಡಿಸ್ಕೊಂಡೆ ಆ ಕಾಮುಕರನ್ನ ಈ ಕೂಡಲೇ ಬಂಧಿಸಬೇಕು. ಬಂಧಿಸದೆ ಹೋಗಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಆನೇಕಲ್ ನಗರ ಬಂದ್ ಮಾಡುತ್ತೆ. ಇದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಮುಂದೆ ಆಗೋ ಅನಾಹುತಕ್ಕೆ ನೇರವಾಗಿ ಪೊಲೀಸರು ಆಗ್ತಾರೆ ಅಂತ ಎಚ್ಚರಿಕೆ ಈ ಮುಖಾಂತರ ಕೂಡ ಇಚ್ಛೆ ಪಡ್ತೀವಿ. ನಮಗೆ ಏನು ಕರೆ ಮಾಡಿದ್ದು ನಿಜ. ನಮಗೆ ಅಧ್ಯಕ್ಷ ಏನಿವತ್ತು ಈ ಘಟನೆ ನಡೆದೈತೆ ಎಲ್ಲರಿಗೂ ಗಮನಕ್ಕೆ ಬಂದೈತೆ. 10 ದಿವಸ ಆಯಿತು FIR ಮಾಡಿ ಆ ಹೆಣ್ಮಗುಗೆ ಇನ್ನೇ ನ್ಯಾಯ ಸಿಕ್ಕಿಲ್ಲ. ಆ ಹೆಣ್ಮಗು 10 ದಿವಸದಿಂದ ವಿಕ್ಟೋರಿಯಾನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆಗಲೂ ಇವಾಗ್ಲೂ ಆ ಹೆಣ್ಮಗುಗೆ ಚೇತರಿಸ್ಕೊಂಡಿಲ್ಲ. ಯಾಕಂತಂದರೆ ಅಂಥ ಪರಿಸ್ಥಿತಿನಲ್ಲಿರೋ ಹೆಣ್ಮಗುಗೆ ಆ ಒಂದು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಏನಿದಾನೆ ಅವ್ನು ಜಯಕುಮಾರ್ ಅನ್ನೋ ಒಂದು ಕೂರ ಮೃಗ. ಅವನು ಏನಂದರೆ ಅವ್ನು ಮೃಗ. ಅವನಿಗೆ ಮನುಷ್ಯ ಅಂತ ಹೇಳೋಕ್ಕೂ ನನ್ನ ಬಾಯಲ್ಲಿ ಶಬ್ದ ಬರ್ತಾ ಇಲ್ಲ. ಕೂರ ಮೃಗ ಅವನು. ಆ ಮೃಗನ ಯಾವ ಥರ ಶಿಕ್ಷೆ ಆಗಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾಯಿದ್ವಿ. ಮುಂದಕ್ಕೆ ಅವ್ನಿಗೆ ಶಿಕ್ಷೆ ಆಗಲೇಬೇಕು, ಇಲ್ಲ ಗಲ್ ಶಿಕ್ಷೆ ಆಗಬೇಕು, ಇಲ್ಲ ಅಂದರೆ ಅವನಿಗೆ ಕಠಿಣವಾಗಿ ಶಿಕ್ಷೆ ಕೊಡಲೇಬೇಕು. ಅದಕ್ಕೆ ಎಲ್ಲರೂ ಸಹಕರಿಸೋದಕ್ಕೆ ಮತ್ತು ಇದು ಒಂದು ಹೆಣ್ಮಗುಗೋಸ್ಕರ ಎತ್ತಿರೋ ಧ್ವನಿ ಅಲ್ಲ, ಇದು ಇಡೀ ನಮ್ಮ ದೇಶ. ಇವತ್ತು ಸಾರ್ವಜನಿಕರು, ಹಲವು ಸಂಘಟನೆಯವರು, ರಕ್ಷಣಾ ವೇದಿಕೆ, ಸಮೃದ್ಧಿ ಕರ್ನಾಟಕ ಮತ್ತು ಹಲವು ಇನ್ನಿತರ ಸಂಘಟನೆಗಳೆಲ್ಲ ಭಾಗವಹಿಸಿ ಕಳೆದ ವಾರ ನಡೆದಿರುವಂಥ ಘಟನೆ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದ್ದಾರೆ. ಇದೀಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ. ಇದೊಂದು ಗಂಭೀರ ಪ್ರಕರಣ. ನಮ್ಮ ಸಾರ್ವಜನಿಕರು, ವೈದ್ಯರ ಹತ್ರ ನಾವು ನಂಬಿಕೆಯಿಂದ ನಮ್ಮ ಹೆಣ್ಣುಮಕ್ಕಳೆಲ್ಲ ಹೋಗ್ತಾರೆ. ಅವರು ಈ ಥರ ಮಾಡುವಂಥದ್ದು ಸಮಾಜದಲ್ಲಿ ಒಂದು ದೊಡ್ಡ ಕಳಂಕ. ಒಬ್ಬ ವಿದ್ಯಾವಂತ ಡಾಕ್ಟರಾಗಿ ಅವನೇನು ಈ ಥರ ಮಾಡಿದ್ದಾನೆ, ಅದು ಅಯೋಗ್ಯತನದ ಕೆಲಸ. ಇದನ್ನು ಕಾನೂನು ಕಟ್ಟುಕಟ್ಟಿಗೆ ತಂದು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಅವನು ಅತ್ಯಂತ ಕಠಿಣವಾಗಿ ಅದ್ರ ಮೇಲೆ ಖಂಡಿತ ಕ್ರಮ ತಗೋತೀವಿ ಅಂತ. ಸರ್, 1 ವಾರ ಆಗಿದೆ ಘಟನೆ, ಆರೋಪಿನ ಅರೆಸ್ಟ್ ಮಾಡಲಿಲ್ಲ ಅನ್ನೋಂಥದ್ದು ಪ್ರಮುಖ ಬೇಡಿಕೆ. ಇಲ್ಲ, ಇದು ನಿಜ. ಏನಾಗಿದೆ, ಅವರು ಕೆಲವರು ಹೋದ ತಕ್ಷಣ ಮಾತಾಡಿದ ತಕ್ಷಣ ಅವ್ನಿಗೆ ಗೊತ್ತಾಗಿ ಓಡೋಗಿದ್ದಾನೆ. ಸ್ವಲ್ಪ ಎಜುಕೇಟೆಡ್ ಡಾಕ್ಟರ್ ಇದ್ದಾನೆ. ಅವನು ಈಗಾಗಲೇ ನಾವು 2 ತಂಡ ಮಾಡಿದ್ದೀವಿ. ಒಂದು ತಂಡ ಪಾಂಡಿಚೇರಿಗೆ, ಒಂದು ತಂಡ ಕೊಯಂಬತ್ತೂರಿಗೆ ಹೋಗಿದ್ದಾರೆ. ನಮ್ಗೆ ಗೊತ್ತಾಗಿದೆ ಅವರು ಯಾರ ಸಂಪರ್ಕದಲ್ಲಿದ್ದಾರೆ ಅವ್ರೆಲ್ಲ ಗೊತ್ತಾಗಿದೆ. ಖಂಡಿತ ಒಂದು 3-4 ದಿವಸದಲ್ಲಿ ಸಿಗಡಿ ಮಾಡಿ ಕ್ರಮ ತಗೊಂಡಿದ್ದೀವಿ. ಸರ್, ಅವಾಗ ಘಟನೆ ನಡೆದ ದಿವಸ ಸ್ಟೇಷನ್ ಹತ್ರ ಬಂದಿದ್ದ ಆರೋಪಿ ಅಂತ ಈಗ ಮಾಹಿತಿ ಬಂದಿದೆ. ಅಷ್ಟೊತ್ತಿಗೆ ಕೆಲವು ಸಂಘಟನೆಯವರು ಮಾತಾಡಿಸೋದಕ್ಕೆ, ಆಟ ಹಾಕಿ ಜನ ಸೇರಿದ್ದಕ್ಕೆ ಓಡೋಗಿದ್ದಾನೆ ಅಂತೇಳಿ ಈ ಸರ್ಕಲ್ವರೆಗೂ ಬಂದಿದೆ ಅಂತ ಮಾಹಿತಿ ಇದೆ. ನಮಗೆಲ್ಲ ಮಾಹಿತಿ ಇದೆ. ಘಟನೆ ಏನಾಗಿದೆ ಅದು ಖಂಡಿತ ಕಠಿಣ ಕ್ರಮ ತಗೋತೇವೆ. ಅವನೇನು ವೀರಪ್ಪನಲ್ಲ, ಅವನು ಎಲ್ಲಿದ್ದು